ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಕ್ಷಣಗಣನೆ ಆಗಿದೆ. ಪದಗ್ರಹಣ ವೇದಿಕೆ ಸಜ್ಜಾಗಿದೆ. ಇಂದು ಸಂಜೆ 4:05 ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ನಾವೀಗ ವಿಧಾನಸೌಧ ಮುಂದೆ ಇದ್ದೀರಿ. ಸಾಕಷ್ಟು ಗಣ್ಯರು ಇಲ್ಲಿ ಬರೋದ್ರಿಂದ ಸಾಕಷ್ಟು ಭದ್ರತೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ನಾವೀಗ ನೋಡ್ತಾ ಇದ್ರಿ ಇಲ್ಲಿ ವಿಧಾನಸೌಧ ಗ್ರಾಮ್ ಸ್ಟೆಪ್ಸ್ ಮೇಲೆ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡಿಬೇಕಾಯಿತು. ಆದರೆ ಭದ್ರತಾ ದೃಷ್ಟಿಯಿಂದ ಕಳೆದ ವರ್ಷ ನಡೆದಂಥ RCB ಪಂದ್ಯಾವಳಿ ನಡೆದಂಥ ದುರ್ಘಟನೆಯಿಂದಾಗಿ ಈ ಪೊಲೀಸರು ಇಲ್ಲಿ ಒಂದು ವೇದಿಕೆ ಹಾಕಲಿಕ್ಕೆ ಅವಕಾಶ ಕೊಡಲಿಲ್ಲ. ಆದ್ದರಿಂದ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಮಾಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಆದರೂ ಸಹ ಅಭಿಮಾನಿಗಳಿಗೆ ಬೇಸರ ಆಗಬಾರ್ದು ಅಂತ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ LED ಸ್ಕ್ರೀನ್ ಹಾಕೋ ಮುಖಾಂತರ ಎಲ್ಲರಿಗೂ ಗೊತ್ತಾಗುವಂಥ ರೀತಿ ಪ್ರಮಾಣ ವಚನದ ಕಾರ್ಯಕ್ರಮ ಇಲ್ಲಿ ಪ್ರಸಾರ ಆಗುತ್ತೆ. ಅದ್ರ ಜೊತೆಗೆ ನಾವು ನೋಡ್ತಾ ಇರ್ಬೋದು, ಇಲ್ಲಿ ರಸ್ತೆ ಉದ್ದಕ್ಕೂ ಕಾಂಗ್ರೆಸ್ನ ಬಾವುಟಗಳನ್ನು ಹಾಕಿ ಇಲ್ಲಿ ಮಾತ್ರ ಅಲ್ಲ, ವಿಧಾನಸೌಧದ ಮುಂಭಾಗ ಮಾತ್ರ ಅಲ್ಲ, ಬೆಂಗಳೂರಿನ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರ ಕಟೌಟ್ಗಳು ರಾರಾಯಿಸ್ತಾ ಇದೆ. ಹೈಕೋರ್ಟ್ ಮುಂದೆ ಬೃಹತ್ ಕಟೌಟ್ ನಿರ್ಮಾಣ ಮಾಡಲಿಕ್ಕೆ ಒಂದು ಸಜ್ಜಾಗಿತ್ತು. ಆದರೆ ಅನುಮತಿ ಸಿಗದ ಕಾರಣ ಆ ಎಲ್ಲ ಕಟೌಟ್ನ ತೆರವುಗೊಳಿಸಿದ್ರೆ ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ರಾಮನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೃಹತ್ ಕಟೌಟ್ ಮತ್ತು ಸಿಹಿ ಹಂಚಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕುತೂಹಲ ಕೆಡಿಸೋದು ಡಿ ಕೆ ಶಿ ಜೊತೆ ಎಷ್ಟು ಜನ ಕ್ಯಾಬಿನೆಟ್ ಸೇರ್ತಾರೆ ಅಂತ. ಆಲ್ರೆಡಿ ಮಾಹಿತಿ ಬಂದಿರೋ ಪ್ರಕಾರ ಡಾಕ್ಟರ್ ಜಿ ಪರಮೇಶ್ವರ್ DCM ಆಗಿ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಖಚಿತ ಆಗಿದೆ. ಅದ್ರ ಜೊತೆಗೆ 9 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಕೇಳಿ ಬಂದಂಥ KPCC ಹುದ್ದೆಗೆ ಸತೀಶ್ ಜಾರಕಿಹೊಳಿ ಹೆಸರು ಬಹುತೇಕ ಫೈನಲ್ ಅಂತ ಚರ್ಚೆ ನಡೀತಾ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವರ ಹೆಸರು ಕೈ ತಪ್ಪಿದೆ. BK ಹರಿಪ್ರಸಾದ್ ಹಿಂದುಳಿದ ನಾಯಕರಿಗೆ KPCC ಹುದ್ದೆ ಕೊಡಲಾಗುತ್ತೆ ಎಂಬಂಥ ಮಾಹಿತಿ ಈಗಾಗಲೇ ಬರ್ತಾ ಇದೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಇಂದು BS ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಸ್ವತಃ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ನೀಡಿದ್ದಾರೆ ಮತ್ತು ಸಿದ್ದರಾಮಯ್ಯ ಮನೆಗೂ ಸಹ ತೆರಳಿ ಆಹ್ವಾನ ನೀಡಿದ್ದಾರೆ. ಶಾಸಕರಿಗೂ ಕೂಡ ಕರೆ ಮಾಡಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಮತ್ತು ಶಾಸಕರಿಗೆ ಕರೆ ಮಾಡಿ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ DCM ಆಗಿ ಬಹುತೇಕ ಖಚಿತ ಅಂತ ಹೇಳ್ತದೆ. KJ ಜಾರ್ಜ್, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ ಖರ್ಗೆ, ರಾಮಲಿಂಗಾರೆಡ್ಡಿ, UT ಖಾದರ್, ಕೃಷ್ಣ ಬೈರೇಗೌಡ, ಬೈರತಿ ಸುರೇಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, KH ಮುನಿಯಪ್ಪ ಅಥವಾ ಅವರ ಮಗಳಾದಂಥ ರೂಪಾ ಕಲಾ ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಕನ್ಫರ್ಮ್ ಆಗಿದೆ.